ಎಲ್ರಿಗೂ ನಮಸ್ಕಾರ. ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಹೋಳಿ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ಎರಡೂ ಒಟ್ಟಿಗೆ ಬಂದಿರೋದ್ರಿಂದ ದೇವರ ಮನೆಯನ್ನು ಯಾವಾಗ ಕ್ಲೀನ್ ಮಾಡಬೇಕು, ಹಾಗೆ ಹೋಳಿ ಹುಣ್ಣಿಮೆ ಅಂತಂದರೆ ಆವತ್ತಿನ ದಿವಸ ಲಕ್ಷ್ಮೀ ಜಯಂತಿ ಅಂತ ಕೂಡ ಕರೀತಾರೆ. ಲಕ್ಷ್ಮಿ ಹುಟ್ಟಿದಂಥ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕಾಗುತ್ತೆ. ಹಾಗಾಗಿ ಗ್ರಹಣ ಇರೋ ಕಾರಣ ಯಾವ ಸಮಯದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ಮಾರ್ಚ್ 3ನೇ ತಾರೀಕು ಮಂಗಳವಾರದ ದಿವಸ ಹೋಳಿ ಹುಣ್ಣಿಮೆ ಜೊತೆಗೆ ಚಂದ್ರಗ್ರಹಣ ಗೋಚರ ಆಗ್ತಾ ಇದೆ. ಒಂದೇ ದಿವಸ ಮೊದಲಿಗೆ ನಾವು ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಂಡ್ರೆ ಅಂತರ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಮನೆಯನ್ನು ಕ್ಲೀನ್ ಮಾಡಬೇಕು ಅಂತ ತಿಳ್ಕೊಬೋದು. ಮೊದಲನೆಯದಾಗಿ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಮಾರ್ಚ್ 2ನೇ ತಾರೀಕು ಸೋಮವಾರದ ದಿವಸ ಸಾಯಂಕಾಲ 5:05 ಆರಂಭವಾಗಿ ಮಾರ್ಚ್ 3ನೇ ತಾರೀಕು ಸಾಯಂಕಾಲ 5:05 ಅಂತ್ಯವಾಗುತ್ತೆ. ಸೂರ್ಯೋದಯ ಆಗುವಂತಹ ತಿಥಿ ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಹುಣ್ಣಿಮೆ ತಿಥಿ ಕೂಡ ಮಾರ್ಚ್ 3ನೇ ತಾರೀಕು ಮಂಗಳವಾರದ ದಿವಸ ಇರೋದ್ರಿಂದ ಹುಣ್ಣಿಮೆ ತಿಥಿಯನ್ನು ಆವತ್ತಿನ ದಿನ ಕನ್ಸಿಡರ್ ಮಾಡಬೇಕಾಗತ್ತೆ. ಇನ್ನು ಚಂದ್ರಗ್ರಹಣ ಯಾವ ಸಮಯದಲ್ಲಿ ಗೋಚರ ಆಗುತ್ತೆ ಅಂತ ಕೂಡ ಇವಾಗ ತಿಳ್ಕೊಳ್ಳೋಣ. ಚಂದ್ರಗ್ರಹಣ ಮಾರ್ಚ್ 3ನೇ ತಾರೀಕು ಮಂಗಳವಾರದ ದಿವಸ ಮಧ್ಯಾಹ್ನ 3:05 ಆರಂಭವಾಗುತ್ತೆ ಹಾಗೂ ಚಂದ್ರಗ್ರಹಣ ಮುಕ್ತಾಯಗೊಳ್ಳುವಂಥದ್ದು 6:47. ಟೋಟಲ್ ಆಗಿ ಈ ಗ್ರಹಣದ ಸಮಯ ಒಂದು 3:20 ಮೇಲೆ ಇದ್ರೂ ಕೂಡ ನಮ್ಮ ಭಾರತದಲ್ಲಿ ಕೇವಲ 25 ನಿಮಿಷವೇ ಮಾತ್ರವೇ ಚಂದ್ರಗ್ರಹಣ ಗೋಚರ ಆಗೋದು. ಅದು ಎಷ್ಟೇ ನಿಮಿಷದ ಗೋಚರ ಆದರೂ ಕೂಡ ನಮ್ಮ ಭಾರತದಲ್ಲಿ ಗೋಚರ ಆಗ್ತಾ ಇದೆ ಅಂತ ಅಂದಾಗ ನಾವು ಗ್ರಹಣದ ಸೂತಕವನ್ನು ಆಚರಣೆ ಮಾಡಬೇಕಾಗುತ್ತೆ. ಹಾಗಾಗಿ ಗ್ರಹಣದ ಮುಂಚೆನೇ ನಾವು ಪೂಜೆ ಎಲ್ಲ ಏನು ಮಾಡೋದಕ್ಕೆ ಹೋಗಬಾರ್ದು. ಗ್ರಹಣದ ಮುಗಿದ ನಂತರ ಪೂಜೆಯನ್ನು ಸ್ವಚ್ಛ ಮಾಡಿ ನೀವು ಕೂಡ ತಲೆಗೆ ಸ್ನಾನ, ದೇವರ ಮನೆಯಲ್ಲಿ ಇಟ್ಟಿರುವಂಥ ಎಲ್ಲ ಸಾಮಗ್ರಿಗಳನ್ನು ಸ್ವಚ್ಛ ಮಾಡಿ ಆನಂತರವೇ ನೀವು ಪೂಜೆಯನ್ನು ಮಾಡಬೇಕು. ಹುಣ್ಣಿಮೆ ಇದ್ದರೂ ಕೂಡ ಆವತ್ತಿನ ದಿವಸ ಲಕ್ಷ್ಮೀ ಜಯಂತಿ ಆಗಿದ್ದರೂ ಕೂಡ ಗ್ರಹಣ ಮುಗಿದ ನಂತರವೇ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ಇನ್ನು ಗ್ರಹಣ ಮುಗಿಯೋದೇ 7 ಗಂಟೆ ಆಗುತ್ತೆ. ಆನಂತರ ಎಲ್ಲ ಸ್ವಲ್ಪ ಸ್ವಚ್ಛ ಮಾಡಿ ನಾವು ಪೂಜೆ ಮಾಡೋದಕ್ಕೆ ತುಂಬ ತಡ ಆಗುತ್ತೆ ಅಂತ ಅನ್ನೋರು ಮಾರನೇ ದಿನ ಬುಧವಾರ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಯಾಕಂದರೆ ಹೋಳಿ ಹಬ್ಬವನ್ನು 2-3 ದಿವಸಗಳಲ್ಲಿ ಆಚರಣೆ ಮಾಡ್ತಾರೆ. ಹಾಗಾಗಿ ನಾವು ಸಾಧ್ಯವಾದರೆ ಮಂಗಳವಾರದ ದಿವಸನೇ ಗ್ರಹಣ ಮುಗಿದ ನಂತರ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಸಾಧ್ಯ. ಆದರೆ ಆವತ್ತಿನ ದಿವಸನೇ ಮಾಡಿ. ಆವತ್ತಿನ ದಿವಸ ಮಾಡೋದಕ್ಕೆ ಆಗದೇ ಇದ್ದಂಥವರು ಬುಧವಾರದ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು. ಅಥವಾ ರಾಹುಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಗ್ರಹಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ದೇವರ ಮನೆಯ ಬಾಗಿಲನ್ನು ತೆಗೆಯೋದಕ್ಕೆ ಹೋಗಬಾರ್ದು. ಗ್ರಹಣ ಮುಗಿದ ಸ್ವಲ್ಪ ನಂತರ ಅರಿಶಿಣದ ನೀರಾಗಲಿ ಅಥವಾ ಗೋಮೂತ್ರವಾಗಲಿ ದೇವರ ಮನೆಗೆ ಸಿಂಪಡಿಸಿ ಆನಂತರ ನೀವು ದೇವರ ಸಾಮಗ್ರಿಗಳನ್ನು ಹಾಗೆ ದೇವರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಆನಂತರ ಪೂಜೆಯನ್ನು ಮಾಡಬೇಕು. ಇನ್ನು ಗ್ರಹಣ ಆರಂಭ ಆದಾಗಿನಿಂದ ಗ್ರಹಣ ಪೂರ್ತಿಯಾಗಿ ಮುಗಿಯೋವರೆಗೂ ನೀವು ಮುಗಿದ ನಂತರ ನೀವು ಸ್ನಾನ ಎಲ್ಲ ಪೂಜೆಯನ್ನು ಮುಗಿಸೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಆಹಾರ ಸೇವನೆ ಮಾಡೋ ಹಾಗಿಲ್ಲ. ಕೆಲವರು ಗ್ರಹಣ ಆರಂಭಕ್ಕೂ ಮೊದಲೇ 9 ಗಂಟೆ ಮುಂಚೆಯಿಂದಾನೇ ಉಪವಾಸವನ್ನು ಇರ್ತಾರೆ. ಆದರೆ ಎಲ್ಲರಿಗೂ ಕೂಡ ಆ ರೀತಿ ಉಪವಾಸ ಇದ್ದು ಗ್ರಹಣದ ಸೂತಕವನ್ನು ಆಚರಣೆ ಮಾಡೋದಕ್ಕೆ ಸಾಧ್ಯವಾಗದೇ ಇರೋ ಕಾರಣ ಕೇವಲ ಗ್ರಹಣ ಇರುವಂಥ ಸಮಯದಲ್ಲಿ ಮಾತ್ರ ಉಪವಾಸ ಇದ್ದರೆ ಸಾಕಾಗುತ್ತೆ. ಇನ್ನು ಗ್ರಹಣ ಮುಗಿದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಕೂಡ ಕೊಟ್ಟು ಹಾಗೆ ಚಂದ್ರನಿಗೆ ಪ್ರಿಯವಾದಂಥ ಅಕ್ಕಿ, ಹಾಲು ಅಥವಾ ಬೆಳ್ಳಿ ನಿಮ್ಮ ಯಥಾಶಕ್ತಿಗೆ ಅನುಸಾರವಾಗಿ ಬೆಳ್ಳಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡೋದು ಕೂಡ ಬಹಳನೇ ವಿಶೇಷ.
ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹೋಳಿ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ಒಟ್ಟಿಗೆ ಬಂದಿರೋದ್ರಿಂದ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಹಾಗೆ ಗ್ರಹಣ ಮುಗಿದ ನಂತರ ಯಾವ ರೀತಿ ದೇವರ ಮನೆಯನ್ನು ಸಾಮಗ್ರಿಗಳನ್ನು ತೊಳ್ಕೋಬೇಕು, ಹಾಗೆ ಲಕ್ಷ್ಮೀ ಪೂಜೆಯನ್ನು ಯಾವಾಗ ಮಾಡಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ಖಂಡಿತ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.